ಇವತ್ತಿನ ದಿನ ಭಾಗ್ಯಲಕ್ಷ್ಮಿ ಸೀರಿಯಲ್ ಎಪಿಸೋಡಲ್ಲಿ ಏನಾಗುತ್ತೆ ಅಂದರೆ, ಭಾಗ್ಯ ಮೊಬೈಲಲ್ಲಿ ನೋಡ್ತಾ ಇರ್ತಾಳೆ. ನ್ಯೂಸ್ ಚಾನಲಲ್ಲಿ ಇವಳು ಮತ್ತು ಆದೇಶ್ವರ್ ಬಗ್ಗೆ ಸಂಬಂಧ ಇದೆ ಅಂತ ಹೇಳಿ ನ್ಯೂಸಲ್ಲಿ ಹಾಕಿರ್ತಾರೆ. ಇದು ಮಾಡಿರೋದು ಯಾರಂತ ಅಂದರೆ ಶ್ರೇಷ್ಠ ಅವತ್ತು ಭಾಗ್ಯಂಗೆ ಹುಷಾರಿಲ್ದೇ ಇದ್ದಾಗ, ಅಂದರೆ ಅವಳ ತಲೆ ಏಟಾಗಿದ್ದಾಗ ಆದೇಶ್ವರು ಕಾರಲ್ಲಿ ಕರ್ಕೊಂಡು ಹೋಗ್ತಿರೋದನ್ನ ಅವಳು ಫೋಟೋ ತಗೊಂಡಿರ್ತಾಳೆ. ಅದನ್ನು ನ್ಯೂಸ್ ಚಾನಲ್ ಅವ್ರಿಗೆ ಕೊಟ್ಟು ಅವಳು ಈ ವಿಷಯನ ಹಬ್ಸಿರ್ತಾಳೆ. ಆಗ ಆದೇಶ್ವರ್ಗೆ ಅವ್ರ ಅಪ್ಪನ ಕಡೆಯಿಂದ ಕಾಲ್ ಬಂದಾಗ ಆದೇಶ್ವರಿಗೆ ಅವರಪ್ಪ ಸಮಾಧಾನ ಮಾಡ್ತಾನೆ. ನಿನ್ನ ಬಗ್ಗೆ ನನಗೆ ಗೊತ್ತು, ನೀನು ಭಾಗ್ಯಂಗೆ ಸಮಾಧಾನ ಮಾಡು ಅಂತ ಹೇಳ್ತಾನೆ. ಅದಾದಮೇಲೆ ಈ ಕಡೆ ಭಾಗ್ಯಂಗೆ ಅವಳ ತಂಗಿ, ಅವ್ರ ಮಕ್ಕಳು ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನನ್ನ ಅಮ್ಮಂಗೆ ಫಸ್ಟ್ ಟೈಮಲ್ಲ ಈ ಥರ ಕಳಂಕ ಬಂದಿರೋದು. ನನ್ನ ಅಮ್ಮ ಈ ಥರ ತುಂಬ ಫೇಸ್ ಮಾಡಿದ್ದಾರೆ. ಎಲ್ಲದರಲ್ಲೂ ವಿನ್ ಆಗಿದ್ದಾರೆ ಅಂತ ತನ್ವಿ ಮತ್ತು ಭಾಗ್ಯನ ತಂಗಿ ಪೂಜಾ ಇಬ್ಬರು ಹೇಳ್ತಾರೆ. ಇದನ್ನು ನೋಡಿ ಭಾಗ್ಯಂಗೆ ತುಂಬ ಸಂತೋಷ ಆಗುತ್ತೆ. ಅದಾದಮೇಲೆ ಇಲ್ಲಿ ಆದೇಶ್ವರ್ ಮನೇಲಿ ಆದೇಶ್ವರ್ ನಾಟಕ ಆಡ್ತಾ ಇರ್ತಾಳೆ. ಯಾಕಂದರೆ ಆದೇಶ್ವರ್ ಅಮ್ಮ ಸತ್ತೋದ ಮೇಲೆ ಆದೇಶ್ವರ್ ಅತ್ತೆನೇ ಅವ್ರ ಮಕ್ಕಳನ್ನೆಲ್ಲ ನೋಡ್ಕೊಂಡಿರ್ತಾಳೆ. ಹಾಗಾಗಿ ನನ್ನಿಂದ ನಿಮ್ಮ ಮಕ್ಕಳು ನೋಡ್ಕೊಳಕ್ಕಾಗಲಿಲ್ಲ ಕರೆಕ್ಟಾಗಿ ಅದಕ್ಕೆ ಅಂತ ಹೇಳಿ ಅಳ್ತಾ ಇರ್ತಾಳೆ. ಆಗ ಆದೇಶ್ವರ್ ಅಪ್ಪಂಗೆ ಹೇಳ್ತಾಳೆ, ನೀವು ನಿಮ್ಮ ಮಾತು ಕೇಳ್ತಾನೆ ನೀವು ಅವನಿಗೆ ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಅವ್ರ ಅಪ್ಪನ ಕನ್ವಿನ್ಸ್ ಮಾಡ್ತಾಳೆ. ಇಲ್ಲಿ ಆದೇಶ್ವರು ಒಂದು ವಿಲೇಜಲ್ಲಿ ಅವ್ರಿಗೆ ಬೇಕಾಗಿರೋರನ್ನ ಮೀಟ್ ಮಾಡಬೇಕು ಅಂತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವ್ನು ಮೊಬೈಲ್ನ ಬಿಟ್ಟು ಬಂದಿದ್ದೀನಿ ಅಂತ ಹೇಳಿಬಿಟ್ಟು ರಿಟರ್ನ್ ಹೋಗ್ತಾನೆ. ಆಗ ಆ ಒಂದು ಸೀನಲ್ಲಿ ಏನಾಗುತ್ತೆ ಅಂದರೆ, ಒಂದು 4 ಜನ ಹುಡುಗರು ಒಂದಿಬ್ಬರು ಹುಡುಗಿರನ್ನ ಅಡ್ಡ ಹಾಕಿ, ಏನಕ್ಕೆ ನೀನು ನನ್ನ ಫ್ರೆಂಡ್ನ ಲವ್ ಮಾಡ್ತಿಲ್ಲ ಅಂತ ಕೇಳ್ತಿರ್ಬೇಕಾದ್ರೆ ಇದನ್ನು ನೋಡಿದ ಭಾಗ್ಯ ಹುಡುಗಿರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗ್ತಾಳೆ. ಹುಡುಗಿರಿಗೆ ಸಪೋರ್ಟ್ ಮಾಡೋಕ್ಕೆ ಹೋಗಿದಾಗ ಆ ಹುಡುಗರು ಹುಡುಗಿರಿಗೆ ಸಪೋರ್ಟ್ ಮಾಡೋಕ್ಕೆ ಬರ್ತಿದ್ಯಾ ಅಂದ್ಬಿಟ್ಟು ಭಾಗ್ಯಂಗೆ ಹೊಡೆಯಕ್ಕೆ ಬಂದಾಗ ಆದೇಶ್ವರು ಹುಡುಗನ ಕೈನ ಹಿಡ್ಕೊತಾರೆ. ಇನ್ನೊಂದು ಹುಡುಗ ಭಾಗ್ಯಂಗೆ ಹೊಡೆಯಕ್ಕೆ ಬಂದಾಗ ಸಡನ್ನಾಗಿ ತಾಂಡವ್ ಬಂದು ಆ ಹುಡುಗನ ಕೈನ ಹಿಡ್ಕೊಂಡು ಇಬ್ಬರು ಆ ಹುಡುಗರಿಗೆ ಹೊಡೆದು ಕಳಿಸ್ತಾರೆ. ಆ ಟೈಮಲ್ಲಿ ಅವ್ರ ಊರಲ್ಲಿ ಒಬ್ಬ ಬಾಕ್ಸರ್ ಇರ್ತಾನೆ. ಅವನು ಬಂದ್ಬಿಟ್ಟು ನಮ್ಮೂರಿಗೆ ಬಂದಿರೋ ನೆಂಟರುಗಳಿಗೆ ಈ ಥರ ಮಾಡ್ತವ್ರಲ್ಲ ಅಂದ್ಬಿಟ್ಟು ಅವರನ್ನು ಬಂದು ಹೊಡೆಯಕ್ಕೆ ಬರ್ತಾನೆ. ಅದಾದಮೇಲೆ ಅವ್ರು ಹೆದ್ರ್ಕೊಂಡು ಓಡೋಗ್ತಾರೆ. ಅದಾದಮೇಲೆ ಅವ್ರು ಯಾರ ಮನೆಗೆ ಹೋಗಬೇಕು ಅಂತ ಇರ್ತಾರೆ, ಅತಿಥಿ ಮನೆಗೆ. ಆ ಅತಿಥಿ ಮನೆಗೆ ಹೋದಾಗ ಈ ಟೈಮ್ ಗ್ಯಾಪಲ್ಲಿ ಶ್ರೇಷ್ಠ ತುಂಬ ಸಂತೋಷವಾಗಿರ್ತಾಳೆ. ನಾನು ಏನು ಅಂದ್ಕೊಂಡೆ ಅದೇ ಥರ ಆಗ್ತಿದೆ ಅಂತ. ಆಗ ಅದೇ ಸಮಯಕ್ಕೆ ಕುಸುಮ ಬಂದ್ಬಿಟ್ಟು, ನೀನು ಇದೆಲ್ಲ ಮಾಡಿರೋದು ನಿನ್ನ ಕೈವಾಡ ಅಂತ ನನಗೆ ಗೊತ್ತು. ಅದೇ ಥರ ಈಗೇನು ನ್ಯೂಸ್ ಚಾನಲಲ್ಲಿ ಬಂದಿದೆ ಅದನ್ನು ನಿಜ ಮಾಡ್ತೀನಿ. ನನ್ನ ಸೊಸೆ ಭಾಗ್ಯಂಗೆ ನಾನು ಒಳ್ಳೆ ಜೀವನ ಕೊಡ್ತೀನಿ ಅಂತ ಕುಸುಮ ಶ್ರೇಷ್ಠನ ಹತ್ರ ಹೇಳ್ತಾಳೆ. ಅದೇ ಇವತ್ತಿನ ಎಪಿಸೋಡು.